ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ CWMA ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ, ಅಧ್ಯಕ್ಷರ ನೇತೃತ್ವದಲ್ಲಿ. ಅಲ್ಲಿ ಕರ್ನಾಟಕದಿಂದ ಗುಪ್ತಾ ಅವರಿದ್ದಾರೆ, ಗೌರವ್ ಗುಪ್ತಾ. ಅದಾದ ನಂತರ ತಮಿಳುನಾಡಿನಿಂದ ಒಂದು ಟೀಮ್ ಇದೆ, ಜೊತೆಗೆ ಪುದುಚೇರಿಯಿಂದ, ಕೇರಳದಿಂದ ಟೀಮ್ಗಳಿದ್ದಾವೆ. ಬಟ್ ಏನು ಪ್ರಾಬ್ಲಮ್ ಇರೋದು? ತಮಿಳುನಾಡಿಗೆ ನೀರು ಬಿಡೋ ವಿಚಾರ ಅಷ್ಟು ಸುಲಭನಾ? ಈಗಾಗಲೇ ಕರ್ನಾಟಕ ಮನವರಿಕೆ ಮಾಡಿ ಕೊಡ್ತಾ ಇರೋದೇನು ರಾಜ್ಯದಲ್ಲಿರುವಂಥ ಅಸಲಿ ಪರಿಸ್ಥಿತಿ. ನಮಗೇನೂ ಸಮಸ್ಯೆ ಇಲ್ಲ ನೀರು ಬಿಡೋದಕ್ಕೆ. ಪ್ರತಿ ಬಾರಿ ಅಥವಾ ಪ್ರತಿ ವರ್ಷ ನಿರೀಕ್ಷೆಯಂತೆ ಯಾವ ರೀತಿಯಾಗಿ ಮಳೆ ಆಗ್ತಾ ಇತ್ತು ಅದೇ ರೀತಿಯಾಗಿ ಈ ಬಾರಿಯೂ ಕೂಡ ಆಗಿದ್ದಿದ್ರೆ ನಮಗೇನೂ ಸಮಸ್ಯೆ ಇರಲಿಲ್ಲ, ನಾವು ಆರಾಮಾಗಿ ಬಿಟ್ಟು ಕೊಡ್ತಾ ಇದ್ವಿ. ಬಟ್ ಈಗ ನಮ್ಮ ರಾಜ್ಯದಲ್ಲಿರುವಂಥ ರೈತರಿಗೆ ಕಾವೇರಿ ನೀರನ್ನು ನೆಚ್ಕೊಂಡು ಅಂದರೆ ಬೆಳೆ ಬೆಳೆಯುವಂಥ ರೈತರಿಗೆ ನಾವು ಬೆಳೆ ಬೆಳಿಬೇಡಿ ಅಂತ ಹೇಳಿ ನಾವೇ ಹೇಳಿದ್ದೀವಿ. ನಮ್ಮ ಸರ್ಕಾರನೇ ಆದೇಶ ಹೊರಡಿಸಿದೆ, ನಮ್ಮ ರೈತರಿಗೆ ಬೆಳೆ ಬೆಳಿಬೇಡ ಅಂತ ಹೇಳಿ. ಈಗ ಪಕ್ಕದ ರಾಜ್ಯ ಅಥವಾ ತಮಿಳುನಾಡಿನ ರಾಜ್ಯದ ರೈತರಿಗೆ ಬೆಳೆ ಬೆಳೆಯೋದಕ್ಕೆ ನೀರು ಬಿಡ್ತೀವಿ ಅಂತ ಅಂದರೆ ತಪ್ಪು ತಾನೆ? ಅದನ್ನು ಅಫ್ಕೋರ್ಸ್ ನಮ್ಮ ರಾಜ್ಯದ ರೈತರು ಒಪ್ಕೊಳ್ಳೋಕ್ಕೂ ರೆಡಿ ಇಲ್ಲ, ಒಪ್ಕೊಳ್ಳೋದಕ್ಕೆ ಸಾಧ್ಯನೂ ಇಲ್ಲ. ರೈತರು ಮಾತ್ರ ಅಲ್ಲ, ಜನಸಾಮಾನ್ಯರು ಒಪ್ಕೊಳ್ಳೋದಿಲ್ಲ ಅದನ್ನು. ನಮ್ಮ ರೈತರಿಗೇನೆ ಬೆಳೆ ಬೆಳಿಬೇಡ ಅಂತ ಹೇಳ್ತೀವಿ ನಾವು. ಪಕ್ಕದ ರಾಜ್ಯದ ಜನರು ಕುಡಿಯೋದಕ್ಕೆ ನೀರು ಕೇಳ್ತಾ ಇದ್ದಾರಾ? ಇಲ್ಲ. ಅವರು ಕೂಡ ಈಗ ಭತ್ತ ಬೆಳೀತಾರಂತೆ, ಅದಕ್ಕೆ ನೀರು ಬೇಕಂತೆ, ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಕರ್ನಾಟಕದಲ್ಲಿ ಮಳೆ ಆಗಿ ಎಲ್ಲ ಡ್ಯಾಮ್ಗಳು ಭರ್ತಿ ಆಗಿದ್ರೆ ಖಂಡಿತವಾಗಿಯೂ ಕೂಡ ನೀರು ಬಿಡ್ತಾ ಇದ್ವಿ. ಬಟ್ ನೀರು ಬಿಡೋದಕ್ಕೆ ಈಗ ನಮ್ಮ ಹತ್ರ ನೀರಿಲ್ಲ. ಸೊ ಸಮಸ್ಯೆ ಇದೆ. ಜೊತೆಗೆ ಬರದ ವಾತಾವರಣ ಸೃಷ್ಟಿಯಾಗಿದೆ ಕರ್ನಾಟಕದಲ್ಲಿ. ಕಾವೇರಿ ನದಿಯಲ್ಲಿ ನೀರಿಲ್ಲ. ಸೊ ಈಗ ಹೆಚ್ಚು ಕಡಿಮೆ ಪ್ರತಿದಿನ ಅಂದರೆ 3,500 ಕ್ಯೂಸೆಕ್ಸ್ ನೀರು ಬಿಡ್ತಾ ಹೋಗ್ಬಿಟ್ರೆ 4 TMC ಆಗುತ್ತೆ. 4 TMC ಆಗುತ್ತೆ ಈಗ 15 ದಿನಗಳಲ್ಲಿ. ಸೊ ಅದಾದ ನಂತರ ಉಳಿದಿರೋ ನೀರು ಕುಡಿಯೋದಕ್ಕೂ ಸಾಲಲ್ಲ. ಬೆಂಗಳೂರಿನ ಜನ, ಬೆಂಗಳೂರು ಮಹಾನಗರದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಜನಸಂಖ್ಯೆ ಇದೆ ಮತ್ತು ಪ್ರತಿನಿತ್ಯ ಎಷ್ಟು ಪ್ರಮಾಣದಲ್ಲಿ ನೀರನ್ನು ಬಳಸ್ತಾರೆ, ಪ್ರತಿಯೊಂದು ಕೂಡ ರಾಜ್ಯ ಸರ್ಕಾರದ ಗಮನದಲ್ಲಿದೆ. ಅದಾದ ನಂತರ ಕೇವಲ ಬೆಂಗಳೂರ ಅಂತ ಅಂದರೆ ಬೆಂಗಳೂರು ಮಾತ್ರ ಅಲ್ಲ, ಮೈಸೂರು ಭಾಗದ ಜನರಿಗೂ ಕೂಡ ಇದೇ ನೀರು ಬೇಕು. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನಾವು ಈಗಾಗಲೇ ಮಾತನಾಡ್ತಾ ಇದ್ವಿ, ರಾಜ್ಯ ಸರ್ಕಾರದ ಮುಂದೆ ಇರುವಂತ ಮಾರ್ಗ ಏನು ಅನ್ನೋದು ನಮ್ಗೆ ಈಗಿರುವಂತ ಪ್ರಶ್ನೆ. ಯಾಕೆ ಅಂತ ಅಂದ್ರೆ CWMA ಅಧ್ಯಕ್ಷರು ಏನಾದರೂ ಈಗ ಬೇರೆ ವ್ಯತಿರಿಕ್ತವಾದಂತ ತೀರ್ಪನ್ನ ಕೊಟ್ಟಿದ್ದೆ ಆದ್ರೆ ರಾಜ್ಯ ಸರ್ಕಾರದ ಮುಂದೆ ಇರುವಂತ ಮುಂದಿನ ಆಯ್ಕೆಗಳೇನು, ಮುಂದಿನ ಮಾರ್ಗ ಏನು, ಮುಂದಿನ ದಾರಿ ಏನು? ಇಲ್ಲ, CWRC ಏನು ಆದೇಶವನ್ನು ಕೊಟ್ಟಿದೆ ಆ ಆದೇಶದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡುತ್ತೆ CWMA. ಅದರ ಬಗ್ಗೆ ನಮಗೂ ಕೂಡ ವಿಶ್ವಾಸ ಇರಬೇಕು. ಯಾಕಂತ ಹೇಳಿದ್ರೆ CWRC 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿದ ತಕ್ಷಣ CWMA ಅದನ್ನ ಒಪ್ಕೊಳ್ಳೋದಿಲ್ಲ. ವಾಸ್ತವ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ತಾರೆ. ಈ ಹಿಂದೆ ಹಲವು ಬಾರಿ ಈ ರೀತಿ ಆದಾಗ 3,500 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿದಾಗ 2,500 ಕ್ಯೂಸೆಕ್ಸ್ ನೀರಿಗೆ ಆದೇಶ ಮಾಡಿದಂತಹ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೆ ಇದಾವೆ. ಈ ಹಿಂದೆ MB ಪಾಟೀಲ್ ಅವರು ಜಲಸಂಪನ್ಮೂಲ ಸಚಿವರಾದಾಗ ಇದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗಿತ್ತು. ಅವತ್ತು ಕೂಡ ಪಾಲಿ ನಾರಿಮನ್ ಅವರು ನಮ್ಮ ಸರ್ಕಾರದ ಪರವಾಗಿ ಬಹಳಷ್ಟು ಬಲವಾದಂತಹ ಒಂದು ವಾದವನ್ನ CWRC, CWMA ಹಾಗೂ ಸುಪ್ರೀಂ ಕೋರ್ಟ್ ಮುಂದೆ, CWRC, CWMA ಮುಂದೆ ಹಿರಿಯ ವಕೀಲರಿಗಿಂತಲೂ ಕೂಡ ಸರ್ಕಾರದ ವತಿಯಿಂದ ಹೋಗಿರುವಂತಹ ಅಧಿಕಾರಿಗಳೇ ಮಾಹಿತಿ ಕೊಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಇವತ್ತು ನಡೀತಾ ಇರುವಂತಹ ವಿಚಾರಣೆಯಲ್ಲಿ ಈ ಹಳೆಯ ತೀರ್ಪುಗಳ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಸದ್ಯಕ್ಕೆ ನಮ್ಮಲ್ಲಿ ಈಗ ಕುಡಿಯೋ ನೀರಿಗೂ ಕೂಡ ಸಮಸ್ಯೆ ಆಗುವಂತಹ ವಾತಾವರಣ ಇರೋದ್ರಿಂದ ಈಗ ಬಿಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದು ವಾದವನ್ನ ನಮ್ಮ ಸರ್ಕಾರದ ಪರ ಇರುವಂತಹ ಅಧಿಕಾರಿಗಳು ಅಲ್ಲಿ ಬಲವಾಗಿ ಹೇಳುವಂತಹ ಒಂದು ಸಾಧ್ಯತೆ ಇದೆ. ಸಹಜವಾಗಿ CWRC ಆದೇಶವನ್ನ ನಾವು ಪಾಲನೆ ಮಾಡೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅದನ್ನ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಒಂದು ತೀರ್ಪನ್ನ CWMA ಕೊಡುವಂತಹ ಒಂದು ಸಾಧ್ಯತೆ ಇದೆ. ಒಂದು ವೇಳೆ CWMAನೂ ಕೂಡ 3,500 ಕ್ಯೂಸೆಕ್ಸ್ ನೀರು ಬಿಡಲೇಬೇಕು ಅನ್ನುವಂಥ ಒಂದು ಆದೇಶವನ್ನ ಮಾಡಿದ್ದೇ ಆದ್ರೆ ರಾಜ್ಯ ಸರ್ಕಾರದ ಮುಂದೆ ಇರುವಂತಹ ಒಂದು ಆಪ್ಷನ್ ಏನು ಅಂತ ಹೇಳಿದ್ರೆ ಅದಕ್ಕೂ ಮೇಲ್ಪಟ್ಟಿರುವಂತಹ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಅಲ್ಲಿ ಈ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಆಗ್ಲೂ ಕೂಡ ಇದೇ ವಾಸ್ತವ ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಹೋಗಲೇಬೇಕಾಗಿರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿದ್ದೆ ಆದ್ರೆ ಸಹಜವಾಗಿ CWMA ಆದೇಶ ಏನಿರುತ್ತೆ ಆ ಆದೇಶವನ್ನ ನಾವು ಪಾಲನೆ ಮಾಡಬೇಕಂದ್ರೆ ಅಲ್ಪ ಸ್ವಲ್ಪ ನೀರು ಬಿಡಲೇಬೇಕು. ನೀರು ಬಿಡದೇನೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೆ ಆದ್ರೆ ಸುಪ್ರೀಂ ಕೋರ್ಟ್ ವಿಚಾರಣೆಗೂ ಕೂಡ ಆ ಅರ್ಜಿಯನ್ನ
ತೆಗೆದುಕೊಳ್ಳೋದಿಲ್ಲ. ಇದು ಕೇವಲ ಕರ್ನಾಟಕಕ್ಕೆ ಅಪ್ಲೈ ಆಗುತ್ತೆ ಅಂತಲ್ಲ, ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದೇ ಅಪ್ಲೈ ಆಗುತ್ತೆ. ಹಿಂದೆ MB ಪಾಟೀಲ್ ಅವರ ಕಾಲದಲ್ಲಿ ಬಹಳಷ್ಟು ಸಮಸ್ಯೆ, ನೀರಿನ ಸಮಸ್ಯೆ ಆದಾಗ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ಉದಾಹರಣೆಗಳಿದಾವೆ. SM ಕೃಷ್ಣ ಅವ್ರ ಕಾಲದಲ್ಲೂ ಕೂಡ MB ಪಾಟೀಲ್ ಅವ್ರಿಗಿಂತಲೂ ಕೂಡ ಹೆಚ್ಚು ಸದ್ದಾಗಿದ್ದು ಸುದ್ದಿ ಆಗಿದ್ದು SM ಕೃಷ್ಣ ಅವರು ಮುಖ್ಯಮಂತ್ರಿಗಳು ಆಗಿದ್ದಾಗ. ಹೀಗಾಗಿ CWMA ಕೊಟ್ಟಂತಹ ತೀರ್ಪನ್ನ ಪಾಲನೆ ಮಾಡ್ತಲೇ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ. ಸಹಜವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಎರಡು ರಾಜ್ಯಗಳ ವಾದ ಮತ್ತೆ ಪ್ರತಿವಾದವನ್ನ ಆಲಿಸ್ತಾರೆ. ಎರಡೂ ರಾಜ್ಯಗಳು ಇಡುವಂತಹ ವಾಸ್ತವ ಅಂಕಿಅಂಶಗಳನ್ನ ನೋಡಿಕೊಂಡು ಅಂತಿಮವಾದಂತಹ ಒಂದು ತೀರ್ಪನ್ನ ಸುಪ್ರೀಂ ಕೋರ್ಟ್ ಕೊಡುತ್ತೆ. ನಮಗೆ CWMAದಲ್ಲಿ ತೀರ್ಪು ಬರಲಿಲ್ಲ ಅಂತ ಹೇಳಿದ್ರೆ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಏನಿದೆ ಇದರಲ್ಲಿ ನಮ್ಮ ಪರವಾಗಿ ತೀರ್ಪು ಬರಲಿಲ್ಲ ಅಂತ ಹೇಳಿದ್ರೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗುವಂತ ಒಂದು ಆಪ್ಷನ್ ಕೂಡ ಇದೆ. ಹಿಂದೆ ಹಲವು ಬಾರಿ ಈ ರೀತಿಯಾದ ಬೆಳವಣಿಗೆಗಳು ಆಗಿದಾವೆ. ಆದ್ರೆ CWRC ಕೊಟ್ಟಂತ ಆದೇಶವೇ ಅಂತಿಮ ಅಲ್ಲ. CWMA ಅದಕ್ಕಿಂತ ಮೇಲ್ಮಟ್ಟದಲ್ಲಿ ಇರೋದ್ರಿಂದ ಒಂದಷ್ಟು ಅಲ್ಪ ಸ್ವಲ್ಪ ಬದಲಾವಣೆಗಳನ್ನ ಮಾಡಿ ತೀರ್ಪು ಕೊಡಬಹುದು. ಇಲ್ಲ, ಈಗ ಸದ್ಯಕ್ಕೆ ಮಳೆನೇ ಇಲ್ಲದೆ ಇರೋದ್ರಿಂದ ಇನ್ನಷ್ಟು ದಿನಗಳ ಕಾಲ, ಯಾಕಂತ ಹೇಳಿದ್ರೆ ತಮಿಳುನಾಡವರೇನು ಕುಡಿಯೋಕೆ ನೀರು ಕೊಡಿ ಅಂತ ಕೇಳ್ತಿಲ್ಲ, ಆ ಕೃಷಿ ಮಾಡೋದಕ್ಕೆ ನೀರು ಬೇಕು ಅನ್ನುವಂತ ಒಂದು ರೀತಿಯಲ್ಲಿ ಈಗಲಿಂದಲೇ ನಮಗೆ, ಅದರಲ್ಲೂ ನಮ್ಮ ಭಾಗ ಇದು, ಈ ತಿಂಗಳಲ್ಲಿ ಇಷ್ಟು ನೀರು ಕರ್ನಾಟಕದವ್ರು ಬಿಡಬೇಕಾಗಿತ್ತು, ಇಷ್ಟು ನೀರು ಬಿಟ್ಟಿಲ್ಲ, ಹೀಗಾಗಿ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಅನ್ನುವಂತ ಒಂದು ವಾದ. ಅವತ್ತು 2012-13 ಮಾಡಿದಂತ ಒಂದು ಪ್ರಾಧಿಕಾರ ಮಾಡುವಂತ ಒಂದು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಎಡವಟ್ಟುಗಳು ಕೂಡ ಆಗಿರುವಂತದ್ದು ನಿಜ. ಯಾಕಂತ ಹೇಳಿದ್ರೆ ಮಳೆ ಇದ್ದಾಗ ಬಿಡೋದಕ್ಕೆ ಯಾರ ತಕರಾರು ಇರಲ್ಲ, ಯಾವ ಸಮಸ್ಯೆನೂ ಕೂಡ ಇರೋದಿಲ್ಲ. ಅದು ಯಾವುದೇ ಸರ್ಕಾರ ಇರಲಿ, ಇವತ್ತು ಕಾಂಗ್ರೆಸ್ ಇದೆ, ಹಿಂದೆ ಬಿಜೆಪಿನೂ ಕೂಡ ಇತ್ತು. ಆದ್ರೆ ಮಳೆನೇ ಬರದೇ ಇದ್ದಾಗ ನೀರು ಬಿಡಿ ಅಂತ ಹೇಳಿದ್ರೆ ಯಾವ ಸರ್ಕಾರಗಳಿದ್ರು ಕೂಡ ಅದು ಮಾಡೋದಕ್ಕೆ ಆಗುದಿಲ್ಲ. ಇವತ್ತು ಆ ಪರಿಸ್ಥಿತಿಯಲ್ಲಿ ರಾಜ್ಯ ಇದೆ, ಕರ್ನಾಟಕ ಇದೆ. ಇದನ್ನ ತಮಿಳುನಾಡವರು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ತಮಿಳುನಾಡವರು ಪದೇ ಪದೇ ಕಾವೇರಿ ವಿಚಾರ ಬಂದಾಗ, ಇಂತಹ ಸಂಕಷ್ಟ ವರ್ಷಗಳು ಬಂದಾಗ ಸಹಜವಾಗಿ ಪದೇ ಪದೇ ಕೋರ್ಟ್ಗೆ ಹೋಗುವಂತ ಒಂದು ಕೆಲಸ ಮಾಡೇ ಮಾಡ್ತಿರ್ತಾರೆ. ಬಹುತೇಕ ಇವತ್ತಿನ CWMAದಲ್ಲಿ ನಮ್ಮ ವಾದವನ್ನ ಪುರಸ್ಕಾರ ಮಾಡಿ ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ತೀರ್ಪು ಕೊಡುವಂತ ಒಂದು ಸಾಧ್ಯತೆ ಇದೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಾರುತಿ ಪಾವಗಡ.